ಕರ್ನಾಟಕದಲ್ಲಿ 7 ಲಕ್ಷ ಗೌರ್ಮೆಂಟ್ ಜಾಬ್ ಟೋಟಲ್ ಇರಬೇಕಾದದ್ದು 2.5 ಲಕ್ಷ ಏನೋ, ನನ್ನ ನಂಬರ್ ಹೆಚ್ಚು ಕಡಿಮೆ ಆಗಿರ್ಬೋದು, ಸಾರಿ, 2.5 ಲಕ್ಷ ಏನೋ ಇದ್ದಾರೆ. ಇನ್ನೊಂದು 5 ಲಕ್ಷ ಖಾಲಿ ಇದ್ದಾವೆ ಪೋಸ್ಟ್ಗಳು. ನೀವು 5 ಲಕ್ಷ ಪೋಸ್ಟ್ ತುಂಬ್ಕೊಳ್ಳಿ, ನಾವು ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ 5 ಲಕ್ಷ ಜನ 10 ವರ್ಷದ ಹಿಂದೆ ಬೇಕಾಗಿತ್ತು. ಇವತ್ತಿನ ಟೆಕ್ನಾಲಜಿಗೆ ಅಷ್ಟು ಜನ ಬೇಕಾಗಿಲ್ಲ. ಸರ್ಕಾರ ಜಾಬ್ ಕೊಟ್ಕೊಂಡು ಏನು ಮಾಡಬೇಕು ಸರ್? ಈಗ ಕರೆಕ್ಟು ಸರ್. ಅಲ್ಲ, ಅಂದರೆ ಗೌರ್ಮೆಂಟ್ ಈಸ್ ನೋ ಮೋರ್ ದಿ ಬಿಗ್ಗೆಸ್ಟ್ ಎಂಪ್ಲಾಯರ್. ಒಂದು ಕಾಲದಲ್ಲಿತ್ತು ಗೌರ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ ಅಂತ. ಈಗ ಗೌರ್ಮೆಂಟಿಗೆ ಜಾಬ್ ಕೊಡೋದಕ್ಕಾಗೋದಿಲ್ಲ ರೀ. ನಾವು ಪ್ರತಿಭಟನೆ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ, ನಾವು ಡಿಗ್ರಿ ಮುಗಿಸಿದ ಮೇಲೆ 10 ವರ್ಷ ಅಲ್ಲಿ ಕುತ್ಕೊಂಡು ಓದ್ಬಿಟ್ಟಿದ್ದೀವಿ, ನಮ್ಮನ್ನು ಗೌರ್ಮೆಂಟ್ ಜಾಬಿಗೆ ತೊಗೊಳ್ಳಿ. ಗೌರ್ಮೆಂಟ್ ಏನು ಮಾಡೋದಕ್ಕಾಗತ್ತೆ ಗೌರ್ಮೆಂಟು? ಸರ್, ಗೌರ್ಮೆಂಟಲ್ಲಿ ಜಾಬ್ ಇದೆ ಸರ್, ವೇಕೆನ್ಸಿ ಇದೆ. 5 ಲಕ್ಷ ಪೋಸ್ಟೂ ವೇಕೆನ್ಸಿ ಇದೆ. DPR ಅಲ್ಲಿ, RDPR ಅಲ್ಲಿ ಪ್ರತಿಯೊಂದು ಪೋಸ್ಟ್ಸು ಇದೆ ಸರ್. ಒಂದೇ ನಿಮಿಷ, 5 ಲಕ್ಷದ ಅವಶ್ಯಕತೆ ಇಲ್ಲ ಸರ್. ಇದೆ ಸರ್. ಅವ್ರನ್ನ ಯಾವ ಥರ ಫಿಲಪ್ ಮಾಡ್ಕೊತಾ ಇದ್ದಾರೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊತಾ ಇದ್ದಾರೆ. ಅವ್ರನ್ನೇನು ಪರ್ಮನೆಂಟ್ ತಗೊಂತಲ್ಲ. ನಂಬರ್ 2, ಒಬ್ಬ ಆಫೀಸರ್ಗೆ 4-5 ಡಿಪಾರ್ಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ಚಾರ್ಜ್ಗಳಾಗಿ. ಆ ಇನ್ಚಾರ್ಜ್ಗಳು ಕೊಡೋ ಬದಲು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಲ್ಲಿ ಅಂತ. ಹೌದು ಸರ್, ಕಾಂಟ್ರಾಕ್ಟಲ್ಲೇ ತಗೊಳ್ಳಿ. ನೀವು ಯಾಕೆ ಕಾಂಟ್ರಾಕ್ಟಲ್ಲಿ ನೀವು ಇದು ಮಾಡೋದಿಲ್ಲ? ಎಕನಾಮಿಕ್ಸ್ ಅಂತ ಒಂದೇ ಸಬ್ಜೆಕ್ಟಲ್ಲಿ 2,500 ಪೋಸ್ಟ್ಸು ವೇಕೆನ್ಸಿ ಇದೆ. ಆಮೇಲೆ DPR, RDPR ಅಲ್ಲಿ 33,000 ಪೋಸ್ಟ್ಗಳು ವೇಕೆನ್ಸಿ ಇದೆ. ಸೊ ಗೌರ್ಮೆಂಟ್ ಜಾಬ್ ಒಂದು ಸಿಕ್ಕರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಸರ್. ಗೌರ್ಮೆಂಟ್ ಜಾಬ್ ಸಿಕ್ಕಿದ ತಕ್ಷಣ ಲೈಫ್ ಸೆಟ್ಲ್ ಆಗೋದಿಲ್ಲ ಸರ್, ಚೇಂಜಸ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಕ್ಯಾಲಿಬರ್ನ ನಾವು ಓಪನ್ ಅಪ್ ಆಗಿ ಮಾತಾಡ್ತೀವಿ. ಯಾವ ಕ್ಯಾಲಿಬರ್ ಓಪನ್ ಅಪ್ ಆಗುತ್ತೆ? ಯಾವ ಕ್ಯಾಲಿಬರ್ ಓಪನ್ ಆಗುತ್ತೆ? ಸ್ಕಿಲ್ಸ್, ನಮ್ಮಲ್ಲಿರ್ತಕ್ಕಂಥ ಎಜುಕೇಷನ್ಸ್ ಲೆವೆಲ್ ಅನ್ನ ನಾವು ಪಡ್ಕೊಂಡಿದ್ದೀವಿ ಈಗಾಗಲೇ. ಅದನ್ನ ನಾವು ಏನು ಮಾಡಬೇಕು, ಮುಕ್ತವಾಗಿ ಬೇರೆಯವ್ರಿಗೆ ಹಂಚ್ಬೇಕಂದ್ರೆ ನಮ್ಗೆ ಜಾಬ್ ಸಿಗಬೇಕು, ಗೌರ್ಮೆಂಟ್ ಜಾಬ್ ಸಿಗಬೇಕು. ಗೌರ್ಮೆಂಟೇ ಅಂತಕ್ಕಂಥದ್ದಲ್ಲ ಸರ್, ಗೌರ್ಮೆಂಟ್ ಅಂತಕ್ಕಂಥದ್ದು ಇದಾವೆ, ಅದನ್ನ ಫಿಲಪ್ ಮಾಡಿ. ಈಗ ನಮಗೆ ಕ್ಯಾಲಿಬರ್ ಇತ್ತೆ, ಆ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀನಿ ನಾನು, ಎಲ್ಲ ಪ್ರತಿಯೊಂದನ್ನು ಇದು ಮಾಡ್ತೀವಿ ಅಂತಂದರೆ, ಅದೇ ಥರ ನಂತರನೇ ಸುಮಾರು ಆಸ್ಪರೆಂಟ್ಸ್ ಇರ್ತಾರೆ, ಅವ್ರಿಗೂ ಸಿಗುತ್ತೆ. ಈಗ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರಿ, ಕರೆಕ್ಟು. ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಒಂದು ಮನೆಯ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ರೂರಲ್ ಲೈಫಲ್ಲಿ. ಅರ್ಬನ್ ಲೈಫಲ್ಲಿ ಎಲ್ಲ ಒಂದು ನೀಟಾಗಿ ವ್ಯವಸ್ಥಿತವಾಗಿ ಇರುತ್ತೆ, ಆದರೆ ರೂರಲ್ ಲೈಫಲ್ಲಿ ಆ ಥರ ಇರೋದಿಲ್ಲ. ನಂಬರ್ 2, ನೀವು ಬ್ಯಾಂಕಾಗಿ ಹೋಗಿ ಸಾಲ ತಗೊತೀರಾ ಅಂತಂದರೆ ಬ್ಯಾಂಕಲ್ಲಿ ಇಮಿಡಿಯೇಟಾಗಿ ನಿಮಗೆ ಸಾಲ ಕೊಟ್ಬಿಡೋದಿಲ್ಲ. 10 ಲಕ್ಷ, 20 ಲಕ್ಷ, 30 ಲಕ್ಷ ಅಮೌಂಟ್ ಕೊಟ್ಬಿಡೋದಿಲ್ಲ. ಯಾಕೆ ಅಂತಂದರೆ ಬ್ಯಾಂಕ್ದು ಇರ್ತಕ್ಕಂಥ ಕ್ರೆಡಿಟ್ಸ್ ಕರೆಕ್ಟಾಗಿರಬೇಕು, ಅವನದು ಸಿವಿಲ್ ಕರೆಕ್ಟಾಗಿರಬೇಕು, ಅವನದು ಡಾಕ್ಯುಮೆಂಟ್ ಕರೆಕ್ಟಾಗಿರಬೇಕು, ಮತ್ತು ಮಂತ್ಲಿ ಅವ್ನು ಹೆಂಗೆ ರಿಟರ್ನ್ ಆಗಿ ಪೇ ಮಾಡ್ತಾನೆ ಅನ್ನೋದನ್ನು ಅವ್ರಿಗೆ ರಿಟರ್ನ್ ಅಪ್ ಆಗಿ ತೋರಿಸ್ಬೇಕು. ಆಗಿದ್ರೆ ಮಾತ್ರ ಬ್ಯಾಂಕ್ ಅವರು ಲೋನ್ ಕೊಡ್ತಕ್ಕಂಥದ್ದು ಅಲ್ವಾ ಸರ್? ಈಗ ಅವ್ನು ಹೆಂಗೆ ಓಪನ್ ಮಾಡಿಬಿಡ್ತಾನೆ, ಯಾವುದಾದ್ರೂ ಒಂದು ಕಂಪ್ನಿಗಳನ್ನಾಗಿರ್ಬೋದು, ಅವನಿಗೆ ಯಾವುದೇ ಒಂದು ಡೆವಲಪ್ಮೆಂಟ್ ಬಿಸ್ನೆಸ್ ಯಾವ ಥರ ಓಪನ್ ಮಾಡೋಕ್ಕಾಗುತ್ತೆ ಸರ್? ಕಷ್ಟ ಇದೆ. ಭಾರತದ ಪರಿಸ್ಥಿತಿಗಳು ಅಂತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ, ನಾನು ಫಸ್ಟೇ ಒಂದು ಹೇಳಿದೆ ಏನಂತಂದರೆ, ಆದಾಯ ಸಂಪತ್ತು ಅಂತಕ್ಕಂಥದ್ದು ಅಗರ್ಭವಾಗಿದೆ ಭಾರತದಲ್ಲಿ. ಆದರೆ ಕಲೆಕ್ಟಿವಿಟಿ ಆಗಿ ಮಾಡ್ತಾ ಇಲ್ಲ, ಅಂದರೆ ಹಂಚಿಕೆ ಆಗ್ತಾ ಇಲ್ಲ. ಹಂಚಿಕೆ ಸಂಪತ್ತಿದೆ. ಭಾರತದ ಒಟ್ಟಾರೆ ಸಂಪತ್ತನ್ನು ತಗೊಂಡು ಇರುವ ಜನರಿಗೆ ಈಕ್ವಲ್ ಆಗಿ ಹಂಚಿಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೆ. ಹಂಚೋದು ಬೇಡ ಸರ್. ಈಗ ಹಂತವಾಗಿ ನಾವು ಏನಂತ ಹೇಳ್ತಾ ಇದೀವಿ, ಅಷ್ಟು ವರ್ಷಗಳಿಂದ ನಾವು ಹಂತವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಆಲ್ರೆಡಿ ಡೆವಲಪ್ ಆಗಿಲ್ಲ, ಡೆವಲಪಿಂಗ್ ಅಂತಾನೆ. ಅಲ್ಲ, ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನು? ಇರುವ ಸಂಪತ್ತನ್ನೆಲ್ಲ ದೇಶದ ಜನರಿಗೆ ಹಂಚಿದ್ರೆ ದೇಶ ಸರಿಯಾಗುತ್ತೆ? ಇಲ್ಲ ಸರ್, ಇರುವಂತ ಸಂಪತ್ತನ್ನ ದೇಶದ ಜನತೆಗೆ ಹಂಚೋ ಬದಲು ಅವ್ರಿಗೆ ನಾವು ಕ್ರಿಯೇಟಿವ್ ಆಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯದಲ್ಲೇ 7 ಲಕ್ಷ ಇದೆ, ಅದರಲ್ಲಿ 2.5 ಲಕ್ಷ ಫಿಲ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಇನ್ನು 5 ಲಕ್ಷ ಜನತೆಗೆ ಕೊಟ್ರೆ ಆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.